ಹಾಯ್ ವೀಕ್ಷಕರೇ, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆಂದರೆ, ತುಂಬ ಕಡೆ ಈ ಒಂದು ಮಾಹಿತಿ ತುಂಬ ವೈರಲ್ ಆಗ್ತದೆ ಅಂತ ಹೇಳ್ಬೋದು. ಆ ಮಾಹಿತಿ ಏನಂದರೆ, ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿ ಸಲ್ಲಿಸಿದರೆ ಇನ್ನು ಮುಂದೆ ಏನು 31ನೇ ಕಂತಿನ ಹಣ ಜಮಾ ಆಗಿ 32ನೇ ಕಂತಿನ ಹಣ ಏನು ಜಮಾ ಆಗುತ್ತೆ ನೋಡಿ, ಅದರಲ್ಲಿ 5,000 ಜಮಾ ಆಗುತ್ತೆ 2,000 ಬದಲಿಗೆ ಅಂತ ಈ ಒಂದು ಮಾಹಿತಿ ತುಂಬ ವೈರಲ್ ಆಗ್ತಾ ಇದೆ. ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಈ ಮಾಹಿತಿ ನಿಜಾನಾ, ಅಂದರೆ 2,000 ಬದಲು 5,000 ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಮಾಡ್ತಾರಾ 32ನೇ ಕಂತಿನ ಹಣ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ. ಆದ ಕಾರಣ ಮತ್ತೊಂದು ವಿಷಯವೇನೆಂದರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು, ಅಂದರೆ ಹೊಸದಾಗಿ ಅರ್ಜಿ ಸಲ್ಲಿಸಲು ವೆಬ್ಸೈಟ್ ಓಪನ್ ಆಗಿದೆ. ಅರ್ಜಿ ಎಲ್ಲಿ ಸಲ್ಲಿಸಬೇಕು ಅಂತ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಒಂದು ಸಂಪೂರ್ಣವಾಗಿ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ. ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ. ಆದ ಕಾರಣ ವಿಡಿಯೋನ ಕೊನೆಯವರೆಗೆ ನೋಡಿ ಸಂಪೂರ್ಣವಾದಂಥ ಮತ್ತು ನಿಖರವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲಿಗೆ ಹೇಳಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಏನು 5,000 ಸಿಗುತ್ತದೆ ಅಂತ ಈ ಒಂದು ಮಾಹಿತಿ ತುಂಬ ವೈರಲ್ ಆಗ್ತಾ ಇದೆ ನೋಡಿ. ಈ ಒಂದು ಮಾಹಿತಿ ಯಾವಾಗಿನಿಂದ ವೈರಲ್ ಆಗ್ತಾ ಇದೆ ಅಂದರೆ, ಏನು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರು ಏನು CM ಆಗಿ ಆಯ್ಕೆ ಆದರು ನೋಡಿ, ಅವಾಗಿನಿಂದ ಈ ಒಂದು ಮಾಹಿತಿ ಇನ್ನು ಮುಂದೆ ಪ್ರತಿ ತಿಂಗಳು 2,000 ಅಲ್ಲ 6,000 ಜಮಾ ಆಗುತ್ತದೆ ಅಂತ ತುಂಬ ಯೂಟ್ಯೂಬರ್ಸ್ಗಳನ್ನು ಫೇಕ್ ಮಾಹಿತಿ ಹೇಳ್ತಿದ್ದಾರೆ. ಆದ ಕಾರಣ ಇದು ಎಲ್ಲಿಯೂ ಕೂಡ ರಾಜ್ಯ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಲಿ ಮತ್ತು ಡಿ ಕೆ ಶಿವಕುಮಾರ್ ಸರ್ ಅವರಾಗಲಿ ನಾವು 5,000 ಹಣ ಕೊಡ್ತೇವೆ, ಅಂದರೆ 2,000 ಬದಲು 5,000 ಹಣ ಕೊಡ್ತೇವೆ ಅಂತ ಯಾವುದೇ ರೀತಿ ಒಂದು ನ್ಯೂಸ್ ಚಾನಲಲ್ಲಿ ಕೂಡ ಒಂದು ಮಾಹಿತಿ ನೀಡಿಲ್ಲ. ಯಾವುದೇ ರೀತಿ ಎಲ್ಲೇ ಒಂದು ಮಾಹಿತಿ ಕೂಡ ನಾವು ಇನ್ನು ಮುಂದೆ 5,000 ಕೊಡ್ತೇವೆ ಅಂತ ಒಂದು ಮಾಹಿತಿ ನೀಡಿಲ್ಲ. ತುಂಬ ಯೂಟ್ಯೂಬರ್ಸ್ಗಳು ಒಂದು ಫೇಕ್ ಮಾಹಿತಿ ಹೇಳಿ ಈ ಒಂದು ಮಾಹಿತಿ ತುಂಬ ವೈರಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. 5,000 ಯಾರೂ ಕೊಡ್ತೇವೆ ಅಂತ ಯಾರೂ ಕೂಡ ಹೇಳಿಲ್ಲ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಲಿ ಮತ್ತು ಸಿದ್ದರಾಮಯ್ಯ ಸರ್ ಅವರಾಗಲಿ ಮತ್ತು ಹೊಸ CM ಡಿ ಕೆ ಶಿವಕುಮಾರ್ ಸರ್ ಅವರಾಗಲಿ ಯಾವುದೇ ರೀತಿಯ ಒಂದು ಮಾಹಿತಿ ನೀಡಿಲ್ಲ ಇನ್ನು ಮುಂದೆ 5,000 ಹಣ ನೀಡ್ತೇವೆ ಅಂತ. ಇದು ಒಂದು ಫೇಕ್ ನ್ಯೂಸ್ ಅಂತಲೇ ಹೇಳ್ಬೋದು. ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸಿದರೆ 5,000 ಹಣ ಸಿಗುತ್ತಂತ ನೀವು ಕೇಳ್ಬೋದು. ಇಲ್ಲ ಸ್ನೇಹಿತರೆ, ಈಗ ಇಲ್ಲಿ ಮೊದಲನೇದಾಗಿ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಇನ್ನೂ ಕೂಡ ಯಾವುದೇ ರೀತಿಯ ಒಂದು ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ ರಾಜ್ಯ ಸರ್ಕಾರದಿಂದ. ಮಾಹಿತಿ ಬಂದ ತಕ್ಷಣ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ನೀಡುತ್ತೇನೆ. ನೀವು ಅವಾಗ ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸಬಹುದು. ಮತ್ತು ಈಗ ಮತ್ತೊಂದು ವಿಷಯವೇನೆಂದರೆ, ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ, ಸರ್ ನಾವೀಗ ಹೊಸದಾಗಿ ಅರ್ಜಿ ಸಲ್ಲಿಸಿದ ನಂತರ ನಮಗೆ 5,000 ಹಣ ಬರುತ್ತೆ ಅಂತ. ಇಲ್ಲ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ 5,000 ಹಣ ಬರಲ್ಲ. ಏನು ಮೊದಲಿಗೆ ಹೇಗೆ ಈಗ 3 ವರ್ಷಗಳ ಕಾಲ ನಡೆಸಿಕೊಂಡು ಬಂದರು ನೋಡಿ, ತಿಂಗಳಿಗೆ 2,000 ಅಂತ, ಅದೇ ರೀತಿ ಇನ್ನು ಮುಂದೆ ಕೂಡ 2,000 ಹಣ ನೀಡ್ತಾರೆ. ಯಾವುದೇ ಕಾರಣಕ್ಕೂ 5,000 ಹಣ ನೀಡಲ್ಲ ಸ್ನೇಹಿತರೆ. ಸೊ ಕ್ಲಾರಿಟಿ ಗೊತ್ತಾಯ್ತಲ್ವಾ? ಈ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಹಾಕಲ್ಲೇ ತುಂಬ ಪರದಾಡ್ತಾ ಇದ್ದಾರೆ. ಅವರು ಹಣ ಇಲ್ಲಿಂದ ತೆಗೆದು ಹಾಕಿ ಇನ್ನು 5,000 ಹಣ ಹೇಗೆ ಜಮಾ ಮಾಡ್ತಾರೆ ನೀವೇ ಹೇಳಿ ಸ್ನೇಹಿತರೆ. ಆದ ಕಾರಣ ಯಾವುದೇ ಕಾರಣಕ್ಕೂ 5,000 ಹಣ ಜಮಾ ಮಾಡಲ್ಲ, 2,000 ಹಣ ಜಮಾ ಮಾಡ್ತಾರೆ. ಅದೇ 2,000 ರೂಪಾಯಿ ಹಣ ಜಮಾ ಮಾಡಲೇ ತುಂಬ ಟೈಮ್ ತೆಗೆದುಕೊಳ್ತಿದ್ದಾರೆ. ಇನ್ನು 5,000 ರೂಪಾಯಿ ಜಮಾ ಮಾಡುವುದು ಕನಸು ಮನಸ್ಸಿನಲ್ಲಿ ಕೂಡ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಸೊ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹೊಸದಾಗಿ ಅರ್ಜಿ ಸಲ್ಲಿಸಿದರೆ 5,000 ಹಣ ಸಿಗುತ್ತಾ ಅಥವಾ ಇಲ್ಲ ಅಂತ ಸಂಪೂರ್ಣವಾಗಿ ಒಂದು ಮಾಹಿತಿ ತಿಳಿಸಿಕೊಡಿ ಅಂತ ಭಾವಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು.